ಟೈಮಿಗೆ ಬರುತ್ತೆ. 3-4 ಪಗಾರ ಸಿಗ್ಬೋದು. ಇನ್ನು ಎಷ್ಟು ಹೈಟ್ ಬೆಳಿತೈತ? ಹಾ ಸರ್ ಇಷ್ಟು ಮಟ್ಟ ಬರುತ್ತೆ ಸರ್. ಇಷ್ಟು ಮಟ್ಟ? ಹಾ ಸರ್ ಮೆಷರ್ ಮಟ್ಟ ಸಿಗ ಬರುತ್ತೆ. 5.5-6 ಅಡಿ. 5.5-6 ಅಡಿ ಬರುತ್ತೆ. ಹೌದು ಸರ್. ಸರ್ ಒಂದು 70-80 ಕೆಜಿ ಸಿಗ್ಬೋದು ಇವತ್ತು. 70-80. ನೀರಾಲ ಎಷ್ಟು ದಿನಕ್ಕೆ ಒಂದ್ಸರಿ ಅಲ್ಲಿ ಬಿಟ್ಟಿದ್ರ? ಸರ್ ಇದು ನೀರ್ ಬಿಟ್ಟು ಅದ್ಗಾಲೆ 7 ದಿನ ಆಯ್ತು. 7 ದಿನ ಆಯ್ತು. ಇವಾಗ ಅರಸಿ ನಾಳೆ ನಾಡ ಬಿಡೋದು. ತಡ್ಕ ಆಯ್ತು ಒಂದ್ಸರಿ ಬಿಟ್ರೆ ಒಂದ್ 8-9 ದಿನ 10 ದಿನ ತನಕ ಮೇಂಟೈನ್ ಮಾಡ್ಬೋದು. ಇದು ಫಸ್ಟ್ ಟೈಮ್ ಇವತ್ತು ಬಿಡಿಸ್ತೀರಾ ಬೀಡು? ಹಾ ಸರ್ ಇದೆ ಫಸ್ಟ್ ಟೈಮ್ ಬಿಡಿಸ್ತಿರೋದು ನಾವು. ಮತ್ತೆ ಎಷ್ಟು ಲಾಸ್ಟ್ ಅವರು ಎಷ್ಟು ಬೀಡ್ ಬಿಡಿಸ್ತೀರಾ? ಸರ್ ಇದು 45 ಕಟಾವ್ ಬರುತ್ತೆ ಅಂತ ಹೇಳಿದ್ರೆ ಬೀಜ ಕೊಟ್ಟಾಗ. ಬೀಜ ಕೊಟ್ಟ 45? ಅದು ನಮಗೆ ಗೊತ್ತಿಲ್ಲ ಸರ್. ಎಷ್ಟು ದಿನಕ್ಕೆ ಒಂದ್ಸರಿ ಡೈಲಿ ಬಿಡಿಸ್ತೀರಾ? ಇಲ್ಲ ಸರ್ ಒಂದಿನ ಬಿಟ್ಟು ಒಂದಿನ 2 ದಿನ 3 ದಿನ 3 ದಿನ ಇವಾಗ ಸದ್ಯಕ್ಕೆ 3 ದಿನ ಆಯ್ತು. ಇವಾಗ ಬಿಡಿಸಿದೀವ ಇನ್ನು 3 ದಿನ. ಈಗ ಅದನ್ನ ಸ್ಟಾರ್ಟಿಂಗ್ ಕಟ್ ಮಾಡ್ತಾ ಹೋದಂಗಲ್ಲ 2 ದಿನ ಕಂಟಿನ್ಯೂ ಬಿಡಿಸ್ಬೇಕು. ಅದು ಒಂದಿನ 2 ದಿನ ಬಿಟ್ಟರೆ ಬರುತ್ತೆ. ಇವಾಗ ಎಷ್ಟು ದಿನ ಆಯ್ತಲ್ಲ? ಸರ್ ತಿಂಗಳ ಮೇಲೆ 2 ತಿಂಗಳ ಮೇಲೆ 7 ದಿನ ಆಯ್ತು. 2 ತಿಂಗಳ ಮೇಲೆ 7 ದಿನ. 2 ತಿಂಗಳಿಗೆ ಕಟಾವ್. 2 ತಿಂಗಳಿಗೆ ಕಟಾವ್ 60 ದಿನಕ್ಕೆ. ನಮಸ್ತೆ ಸ್ನೇಹಿತರೆ, ಬೆಂಡೆಕಾಯಿ ಕೃಷಿ ಬಗ್ಗೆ ಸಂದೀಪ್ ಅನ್ನುವರು ಮಾಹಿತಿ ಕೊಡುತ್ತಾರೆ. ನಮ್ಮ ಸಾಯಿ ನಾರಾಯಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೂನ್, ಜುಲೈ ಮತ್ತು ಜನವರಿ, ಫೆಬ್ರವರಿ ಬಿತ್ತನೆಗೆ ಸಕಾಲವಾಗಿರ್ತದೆ. ಸಾಲುಗಳ ನಡುವೆ 2 ಅಡಿ, ಗಿಡಗಳ ನಡುವೆ 1 ಅಡಿ ಅಂತರವಿರಲಿ. ಎಕರೆಗೆ 2.5 ಕೆಜಿಯಿಂದ 3 ಕೆಜಿ ಬೀಜ ಬೇಕಾಗುತ್ತದೆ. ಮೊಳಕೆ ಒಡೆಯಲು ಬೀಜಗಳನ್ನು 12 ಗಂಟೆಯಿಂದ 24 ಗಂಟೆಗಳ ಕಾಲ ನೆನೆಸಿಡಬಹುದು. ಕಾಯಿ ಬಿಡಲು ಪ್ರಾರಂಭಿಸಿದಾಗ ಸಾರಜನಕ ಗೊಬ್ಬರವನ್ನು ಪೂರೈಸಬೇಕು. ಕಳೆಗಳನ್ನು ನಿಯಮಿತವಾಗಿ ತೆಗೆಯಬೇಕು. ರೋಗ ನೋಡುವುದಾದರೆ ಬೂದಿ ರೋಗ, ಎಲೆಚುಕ್ಕಿ ರೋಗ, ಹಳದಿ ಮಚ್ಚೆ ರೋಗ ಬರಬಹುದು. ಕೀಟಗಳು ನೋಡುವುದಾದರೆ ಕಾಯಿ ಚುಕ್ಕೆ ಹುಳು, ಜಿಗಿ, ಕೆಂಪು ಹತ್ತಿ ತಿಗಣೆ, ಜೇಡರ ನುಸಿ ಬಾಧಿಸಬಹುದು. ಪರಿಹಾರಕ್ಕೆ ಕೃಷಿ ಅಧಿಕಾರಿಗಳ ಸಲಹೆ ಪಡೆಯಿರಿ. ಚಿತ್ರದುರ್ಗ ಜಿಲ್ಲೆ. ನಿಮ್ಮ ಹೆಸರು? ಸಂದೀಪ್ ಅಂತ. ಸಂದೀಪ್. ಹಾ ಸರ್. ಎಷ್ಟು ಎಕರೆ ಇದೆ ಇದು? ಸರ್ ಇದು 1.5 ಎಕರೆ ಬರುತ್ತೆ. ಬೆಂಡೆಕಾಯಿ ಹಾಕಿರೋ ಪ್ಲಾಟ್ 1.5 ಎಕರೆ ಬರುತ್ತೆ. 1.5 ಎಕರೆ ಬೀಜ, ಗೊಬ್ಬರ, ಔಷಧಿ ಅಂತ ಹಿಡಿದು ಇಲ್ಲಿಗನ 35-40 ಸಾವಿರ ಖರ್ಚು ಬಂದಿದೆ. 35-40 ಸಾವಿರ. ಬೀಜ ಅಂದ್ರೆ ಬೀಜ ಒಂದು 9,000 ರೂಪಾಯಿ ಬೀಜ ಆಗಿದೆ. ಬೀಜದ್ದು 1.5 ಎಕರೆ ಬರುತ್ತೆ. ಇದಕ್ಕೆ ನಾವು ಸ್ಟಾರ್ಟಿಂಗ್ ಬೀಜ ಹುರ್ಕೊಂಡ್ಬಿಟ್ಟು. ಬೀಜ ಊರದ? ಹಾ ಸರ್ ಬೀಜ ಊರ ಸಸಿ ಅಲ್ಲ ಇದು. ಬೀಜ ಊರ ಸರ್ ಇದು. ಸಸಿ ತರಲ್ಲ? ಸಸಿ ಅಲ್ಲ ಬೀಜ ಸರ್. ಸಸಿ ಸಿಗುತ್ತೆ ಸರ್ ನಾಟಿ ಮಾಡೋದು. ನಾನು ಅದ್ರ ಬಗ್ಗೆ ನಾವ್ ಯಾವತ್ತೂ ತಂದು ಹಾಕಿಲ್ಲ. ಆಲ್ಮೋಸ್ಟ್ ನಾವು ಇಷ್ಟು ದಿನ ಮಾಡಿರೋದು ಇದೇ ತರನೇ ಬೀಜನೇ. ಸರ್ ಬೀಜನೇ. ಇದು ಬೀಜ ಊರ್ಬಿಟ್ಟು 5 ದಿನ 6 ದಿನಕ್ಕೆ ಮೊಳಕೆ ಆಗುತ್ತೆ. ಬೀಜ ಊರಿ 5 ದಿನ 6 ದಿನ ಮೊಳಕೆ ಆಗುತ್ತೆ. ಹೌದು ಸರ್. 5 ದಿನ 6 ದಿನ ಮೊಳಕೆ ಆಗುತ್ತೆ. ಬೀಜ ಊರಿ ಆದ್ಮೇಲೆ ಒಂದು 10-12 ದಿನ ಆದ್ಮೇಲೆ ಇದಕ್ಕೆ ಗೊಬ್ಬರ ಹಾಕಿದ್ವಿ ಸರ್ ನಾವು. DAP 20-20. 15 ದಿನಕ್ಕೆ ಒಂದು ಪಟ್ಟು. ಹಾ ಸರ್ ನಾವು ಸ್ಪ್ರೇ ಮಾಡಿದ್ವಿ. ರೋಗ ಏನಿದ್ದಿಲ್ಲ. ನಾವು ಒಂದ್ಸರಿ ಚೆನ್ನಾಗಿ ಮತ್ತೆ ರೋಗ ಏನಾದ್ರು ಅಟ್ಯಾಕ್ ಆಗಿ ಮುಂಚೆ ಹೊಡಿಬೇಕು ಅಂತ ಹೇಳಿ 15 ದಿನ ಆದ್ಮೇಲೆ ಒಂದ್ಸರಿ ಔಷಧಿ ಸ್ಪ್ರೇ ಮಾಡಿದ್ವಿ. ಅಲ್ಲಿಂದ ಕಡೆಗೆ ಮತ್ತೆ ನೀರ್ ಬಿಟ್ಕೊಂಡು ಮೇಂಟೈನ್ ಮಾಡ್ಕೊಂಡ್ ಬಂದಿದ್ವಿ ಸರ್. ಚೆನ್ನಾಗ್ ಬಂದಿದೆ ಇಳುವರಿ. ಗಿಡ ಚೆನ್ನಾಗ್ ಬರ್ತಿದಾವೆ. ಈಗ ತಿಂಗಳ ಮೇಲೆ 40 ದಿನ ಆಯ್ತು ಸರ್ ಬೆಂಡೆ ಹಾಕಿ. ತಿಂಗಳ ಮೇಲೆ 40 ದಿನ ಆಯ್ತು. 2 ತಿಂಗಳು 10 ದಿನಕ್ಕೆ ಬರುತ್ತೆ. 2 ತಿಂಗಳು 10 ದಿನಕ್ಕೆ ಬೆಂಡೆ ಬರುತ್ತೆ ಸರ್. ಫಸಲಿ ಬರುತ್ತೆ ಕಟಾವಿಗೆ. ಈ ತಿಂಗಳ ಮೇಲೆ 40 ದಿನ ಆಯ್ತು ಹಾಕಿ. ಈಗೆಲ್ಲ ಅಲ್ಲೆಲ್ಲ ಹೂ ಆಗಿದೆ ಸರ್ ಇದು. ಹೂ ಆಗಿದೆ. ಮೊನ್ನೆ ಒಂದ್ಸರಿ ಸ್ಪ್ರೇ ಮಾಡಿದ್ವಿ ಔಷಧಿ. ಗಿಡ ಚೆನ್ನಾಗ್ ಬಂದಿದೆ ಸರ್. ಯಾವ್ದೇ ತರ ರೋಗ ಏನಿಲ್ಲ. ಇಳುವರಿ ಚೆನ್ನಾಗಿದೆ ಸರ್. ಸರ್ 1.5 ಎಕರೆಗೆ ಪ್ಯಾಕೆಟ್ 250 ಗ್ರಾಮ್ ಬರುತ್ತೆ. 8 ಪ್ಯಾಕೆಟ್ ತಗೊಂಡಿದ್ವಿ. 8 ಪ್ಯಾಕೆಟ್ ಅಲ್ಲಿ 6 ಹೋಗಿದ್ದೀನಿ, 2 ಉಳಿದಿದೆ. 6 ತವೆ. ಎಲ್ಲ ಒಂದೊಂದು ಹೋಗಿದೆ ಸರ್. ಅಂದ್ರೆ ಅಷ್ಟೊಂದೇನು ಹೋಗಿಲ್ಲ. ಬಹಳ ಚೆನ್ನಾಗಿ ಹುಟ್ಟಿದ ಸರ್. ಬೀಜನು ಅಷ್ಟೊಂದು ಸಿಡಿದಿಲ್ಲ. ಬೀಜ ಹಾಕಿ 5 ದಿನಕ್ಕೆ 5-6 ದಿನಕ್ಕೆ ಪೂರ್ತಿ ಮೇಲೆ ಬರುತ್ತೆ ಸರ್. ಹೌದು ಸರ್. ಮತ್ತೆ ಎಷ್ಟು ದಿನಕ್ಕೆ ಬೆಳೆ ಕಟಾವು ಬರುತ್ತೆ ಸರ್? 2 ತಿಂಗಳ ಮೇಲೆ 10 ದಿನಕ್ಕೆ ಬೆಳೆ ಕಟಾವು ಬಂದ್ಬಿಡುತ್ತೆ. ಹಾ ಸರ್. ಈಗೆಲ್ಲ ಹೂ ಸ್ಟಾರ್ಟ್ ಆಗಿದೆ. ಈಗ ತಿಂಗಳ ಮೇಲೆ 40 ದಿನ ಆಯ್ತು. ಈಗೆಲ್ಲ ಹೂ ಸ್ಟಾರ್ಟ್ ಆಗಿದೆ. ನಮ್ದು 20 ದಿನ ಹೋದ್ರೆ ಕಟಾವ್ ಮಾಡ್ಬೋದು ಸರ್. ಹಾ ಸರ್. ಎಷ್ಟು ದಿನಕ್ಕೆ ಔಷಧಿ ಹೊಡಿಬೇಕು ಸರ್? ಇದು ಮೊಳಕೆ ಬಂದು ಒಂದು 15 ದಿನ ನಾವು ಔಷಧಿ ಸ್ಪ್ರೇ ಮಾಡಿದ್ದು. ಅಂದ್ರೆ ಆ ತರ ರೋಗ ಏನ್ ಇರ್ಲಿಲ್ಲ. ನಮ್ಮ ಇದಕ್ಕೆ ಮುಂದಕ್ಕೆ ಮತ್ತೆ ರೋಗ ಅಟಕ ಆಗ್ಬಾರ್ದು ಅಂತ ಹೇಳಿ ನಾವು 15 ದಿನ ಔಷಧಿ ಸ್ಪ್ರೇ ಮಾಡಿದ್ವಿ ಸರ್. 15 ದಿನ ಆದ್ಮೇಲೆ? ಹೌದು ಸರ್. ಮತ್ತೆ ಗೊಬ್ಬರ ಏನಾದ್ರು ಸರ್? ಗೊಬ್ಬರ ಸ್ಟಾರ್ಟಿಂಗ್ ಅದೇ ಸಾಲ ಬೀಜ ಊರಕಿನ ಮುಂಚೆ ಗೊಬ್ಬರ ಹಾಕಿದ್ದಿಲ್ಲ ನಾವು. ಬೀಜ ಊರ 5-6 ಹುಟ್ಟಾದ್ಮೇಲೆ 15 ದಿನ 10-12 ದಿನಕ್ಕೆ ಸಾಲಿಗೆ ಬುಡ್ ಗೊಬ್ಬರ ಹಾಕಿದ್ವಿ ಸರ್. 20-20. 10-20
ಮತ್ತೆ DAP ಮಿಕ್ಸ್ ಮಾಡಿ ಹಾಕಿದ್ವಿ. DAP 10, 20, ಮಿಕ್ಸ್ ಮಾಡಿದ್ರೆ. ಹಾ ಸರ್ ಮಿಕ್ಸ್ ಮಾಡಿ ಎರಡು ಮಿಕ್ಸ್ ಮಾಡಿ ಹಾಕಿದೀವಿ. ಹ್ಮ್. ಮತ್ ತಿಂಗಳ ಮೇಲೆ 20 ದಿನ ಆದ್ಮೇಲೆ ಹ್ಮ್. 10, 20, 20, 20, 24 ಹ್ಮ್. ಅಂತ ಗೊಬ್ಬರ ಬಂದಿದೆ ಸರ್. ಹ್ಮ್. ಅದನ್ನ ಹಾಕಿದ್ರೆ ಅದಾಕಿದ್ರೆ ಒಂದ್ ಸ್ವಲ್ಪ ಗಿಡ ಚೆನ್ನಾಗ್ ಬಂದಿದೆ ಇನ್ನ. ಹ್ಮ್. ಗಿಡ ಚೆನ್ನಾಗಿದೆ ಸರ್, ಏನು ಪ್ರಾಬ್ಲಮ್ ಏನಿಲ್ಲ. ಇವಾಗ ಬೇಸಾಯದ ಕ್ರಮ ಯಾವ ತರ ಮಾಡ್ಬೇಕು? ಸರ್ ಬೇಸಿಗೆನಲ್ಲಿ ನಾವು ಮುಂಚೆ 2 ಅಡಿಗೆ ಒಂದು ಸಾಲು ಹೊಡೆದಿದ್ದೀವಿ ಇದನ್ನ. 2 ಅಡಿಗೆ ಒಂದ್ ಹಾ ಸಾಲು. ಸರ್ 2 ಅಡಿಗೆ ಒಂದು ಸಾಲು. ಹ್ಮ್. 2 ಅಡಿಗೆ ಒಂದು ಸಾಲು ಹೊಡ್ಕೊಂಡ್ಬಿಟ್ಟು ಹ್ಮ್. ಹ್ಮ್. ನೀರ್ ಬಂದ್ಬಿಟ್ಟು ಸರ್ ನಾವು ಉಳ್ಳಿರ್ ಬಿಡ್ತೀವಿ ಇದಕ್ಕೆ. ಸಾಲ್ ನೀರ್ ಹರಿಸ್ತೀವಿ. ಸಾಲ್ ನೀರಾ? ಹಾ ಸರ್. ಹ್ಮ್. ಸ್ಟಾರ್ಟಿಂಗ್ ಎಲ್ಲ 2 ಅಡಿಗೆ ಒಂದು ಸಾಲು ಹೊಡೆದಾಗ ಒಂದು 15 ದಿನ ಸಾಲ್ ಗುಂಟೆ ನೀರ್ ಬಿಟ್ಟಿದ್ವಿ ಸರ್, ಸಿಂಗಲ್ ಸಾಲಲ್ಲಿ. ಹ್ಮ್. ಅದಾದ್ಮೇಲೆ ಒಂದು 15 ದಿನ ಬಿಟ್ಟು ಕುಂಟೆ ಹೊಡಿಸ್ಕೊಂಡು 15, 20 ದಿನ ಬಿಟ್ಟು ಕುಂಟೆ ಹೊಡಿಸಿ ಹ್ಮ್. ಆಮೇಲೆ ಪೂರ್ತಿ ಬೀದಿ ತುಂಬಾ ನೀರು ಹೋಗೋ ತರ ಸಾಲ್ ನೀರ್ ಬಿಟ್ಟಿದ್ವಿ ಸರ್. ಹ್ಮ್. ಇದ್ರ ತುಂಬಾ ನೀರ್ ಹಾ ಬಿಡ್ತೀವಿ. ಸರ್ ಪೂರ್ತಿ ಸಾಲ್ ತುಂಬಾ ಈ ಕಡೆ ದಿಂಡಿ ಈ ಕಡೆ ದಿಂಡಿ ನೀರು ಹೋಗು. ಸರ್ ನೀರ್ ಎಷ್ಟ್ ಸರಿ ಕೇಳುತ್ತೆ ಸರ್ ಇದು? ಸರ್ ನೀರಿಗೆ ಒಂದ್ಸರಿ ಬಿಟ್ರೆ ಒಂದು ವಾರ ಸುಧಾರಿಸುತ್ತೆ. ಒಂದ್ ವಾರ. ಹಾ ಸರ್. ಹ್ಮ್. ಅದ್ರಲ್ಲಿ ಬೇಸಿಗೆ ಬೇರೆ ಬಿಸಿಲು ಸ್ವಲ್ಪ ಜಾಸ್ತಿ ಇದೆಯಲ್ಲ, ಹ್ಮ್. ಹಂಗ ನಾವ್ ತಿರ್ಗಂಬರ್ ನೀರ್ ಇದಾವಲ್ಲ ಸರ್, ಹಂಗ ಬಿಡ್ತೀವಿ ಅಷ್ಟೇ. ಹ್ಮ್. ಒಂದ್ ವಾರ 8 ದಿನ ಸುಧಾರಿಸುತ್ತೆ ಸರ್. ಒಂದ್ಸರಿ ನೀರ್ ಬಿಟ್ಕೊಂಡು ಹೋದ್ರೆ ಹ್ಮ್. 8 ದಿನ ಆರಾಮ ಸುಧಾರಿಸುತ್ತೆ. ನೀರೇನ್ ಅಷ್ಟ್ ಬೇಕಾ? ನೀರಿನ ಅಷ್ಟು ಕೇಳಲ್ಲ ಸರ್. ಹ್ಮ್. ಸ್ಟಾರ್ಟಿಂಗ್ ಹುಟ್ಟಬೇಕಾದ್ರೆ ಸ್ವಲ್ಪ ಮೊಳಕೆ ಹೊರಗ್ ಬರೋ ತನಕ ಸ್ವಲ್ಪ ಮೊಳಕೆ ಬೇಕು. ಹೊರಗ್ ಹಾ ಬರೋದಕ್ಕೆ ಒಂದ್ ಸ್ವಲ್ಪ ಹಸಿಯಲ್ಲೇ ಹಾ. ಇರ್ಬೇಕು. ಮತ್ತೆ ಇದಕ್ಕೆ ಅತಿ ಜಾಸ್ತಿ ನೀರು ಬಿಡಂಗಿಲ್ಲ ಸರ್, ಶೀತ ಆಗುತ್ತೆ. ಅತಿ ಜಾಸ್ತಿ ನೀರು ಬಿಡಂಗಿಲ್ಲ. ಹ್ಮ್. ಸುಮ್ನೆ 8 ದಿನ ಕಂಪಟ್ಟು ನೀರ್ ಬಿಡ್ಕೊಂತ ಹೋಗ್ತಾರೆ. ಹೌದಾ? ಹಾ ಸರ್. ಜಾಸ್ತಿ ನೀರ್ ಬಿಡಂಗಲ್ಲ, ಮತ್ತೆ ಗಿಡ ಶೀತ ಆಗಿ ಇಳುವರಿ ಬರಲ್ಲ. ಇವಾಗ ಅಲ್ಲೇ ಒಂದ್ ವಾರ ಆಯ್ತಾ ನೀರ್? ಹಾ ಸರ್. ಇವತ್ತು 8 ದಿನ ಆಯ್ತು. ಇವಾಗ ಮತ್ತೆ ಇದು ಕಟಾವಿಗೆ ಎಷ್ಟ್ ದಿನ ಬರುತ್ತೆ ಸರ್? ಸರ್ ಕಟಾವಿಗೆ ಅದೇ ತಿಂಗಳ ಮೇಲೆ 10 ದಿನ ಬರುತ್ತೆ ಅಂತ ಹೇಳಿದಾರೆ. ಹ್ಮ್. ಈಗ ಒಂದು ತಿಂಗಳ ಮೇಲೆ 40 ದಿನ ಆಗಿದೆ ಇವತ್ತಿಗೆ. ತಿಂಗಳ ಮೇಲೆ 40 40 ದಿನ ಇವತ್ತಿಗೆ ಆಗಿದೆ ಆಲ್ರೆಡಿ. ಹ್ಮ್. ಅಲ್ಲೆಲ್ಲ ಹೂ ಆಗಿದೆ ಸರ್. ಹ್ಮ್. ಹ್ಮ್. ಅಲ್ಲೆಲ್ಲ ಚೆನ್ನಾಗಿರುತ್ತೆ, ಎಲ್ಲ ಹೂವು ಆಗಿದಾವೆ. ಹ್ಮ್. ಎಲ್ಲ ಚೆನ್ನಾಗ್ ಬಂದಿದೆ ಸರ್. ಹ್ಮ್. ಅಲ್ಲೆಲ್ಲ ಹೂವು ಆಗಿದಾವೆಲ್ಲ. ಹ್ಮ್. 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 ಇಲ್ಲಿದೆ ನೋಡಿ ಸರ್. ಇಲ್ಲಿದೆ, ಅಲ್ಲಿದೆ, ಅಲ್ಲೆಲ್ಲ ಹೂವು ಆಗಿದಾವೆ. ಹ್ಮ್. ಈ ತರ ಎಲ್ಲ ಹೂವು ಆಗಿದಾವೆ. ಹ್ಮ್. ಹ್ಮ್. ಗಿಡ ಬಂದ್ಬಿಟ್ಟು ಬಹಳ ಚೆನ್ನಾಗ್ ಬಂದಿದೆ ಸರ್. ಒಂದ್ ಗಿಡದಲ್ಲಿ 4-5 ಈಚ್ ಇದಾವೆ ಹ್ಮ್. ಹ್ಮ್. ಸ್ಟಾರ್ಟಿಂಗ್ಗೆ. ಹ್ಮ್. ಅಂದ್ರೆ ಇಲ್ಲಿಂದ ಈ ಕಡೆ ಕಟಾವ್ ಮಾಡ್ದಂಗೆಲ್ಲ ಬೆಳಕಂತ ಸರ್. ಇದಕ್ಕಿನ್ನ ಹಿಂದಿನ ಬೆಳೆ ಮೆಣಸಿನ ಗಿಡ ಹಚ್ಚಿದ್ವಿ ಇದರಲ್ಲಿ. ಮೆಣಸಿನ ಗಿಡ. ಹಾ ಸರ್. ಮೆಣಸಿನ ಗಿಡ ಚೆನ್ನಾಗ್ ಬಂತು, ಚೆರೀಸ್ ಅಂತ ಹೇಳ್ಬಿಟ್ಟು ಹ್ಮ್. ಹ್ಮ್. ಗಿಡ ಹಚ್ಚಿದ್ವಿ ಸರ್, ಚೆನ್ನಾಗಾಯ್ತು. ಎಷ್ಟು ಆದಾಯ ಬಂತು ಸರ್ ಅದ್ರ ಮೆಣಸಿನ ಗಿಡ? ಸರ್ ಆದಾಯ ಬಂದ್ಬಿಟ್ಟು ಒಂದು 6 ಲಕ್ಷ ಆದಾಯ ಆಗಿತ್ತು. ಹ್ಮ್. 1.5 ಎಕರೆಗೆ. ಖರ್ಚು ಎಷ್ಟು ಮಾಡಿದ್ರಿ? 6 ಲಕ್ಷ ಆದಾಯ ಅಂದ್ರೆ ಹೊಲಕ್ಕೆ ಹಾಕಿದ್ದು ಬಂಡವಾಳ ಒಂದು 20 ಹಾಕಿದ್ವಿ ಸರ್. ಅದು ಹ್ಮ್. ಕೂಲಿಯರ್ ಖರ್ಚು ಗಿರ್ಚು ಎಲ್ಲ ತೆಗೆದು 4 ಲಕ್ಷ ರೂಪಾಯಿನ ಕೂಲಿಯರ್ದಾಯ್ತು. ಹ್ಮ್. ಒಂದ್ 2 ಲಕ್ಷ ನಾವು ಮಾಡಿದ ಖರ್ಚು ಎಲ್ಲ ತೆಗೆದು ಒಂದ್ 2 ಲಕ್ಷ ನಮಗೆ ಕೈ ಸಿಕ್ತು ಸರ್. ಹ್ಮ್. ಹ್ಮ್. ಇವಾಗ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರ ಬೆಂಡೆಕಾಯಿ? ಬೆಂಡೆ ಈಗ ಒಂದ್ 45 ಆಗಿದೆ ಸರ್ ಇಲ್ಲಿ. 45,000. ಹಾ 45,000. ಬೀಜ ಬೇಸಾಯ? ಬೀಜ ಬೇಸಾಯ, ಕಳೆ, ಔಷಧಿ, ಗೊಬ್ಬರ. ಎತ್ತಿನ ಬೇಸಾಯನ ಟ್ಯಾಕ್ಟರ್ ಬೇಸಾಯ? ಇಲ್ಲ ಸರ್, ಎತ್ತಿನ ಬೇಸಾಯ. ಎತ್ತಿನ ಬೇಸಾಯ. ಹೌದು ಸರ್.